ಸಾಮಾಜಿಕವಾಗಿ ಭದ್ರ ಆದ್ರಪ್ಪ ಅಂತಂದ್ರೆ ಅವ್ರ ಬದುಕು ಚೆನ್ನಾಗಿ ಆದ್ರೆ ಪಂಚಮಸಾಲಿ ಮೇನ್ ಉದ್ಯೋಗ ಏನಪ್ಪ ಜನರದು ಒಕ್ಕಲ್ತನ ರೈತಾಪಿ. ಅಲ್ಲಿ ಅವ್ರಿಗೆ ಮಾರ್ಗಗಳು ಸಿಕ್ತಂತಂದ್ರೆ ಸಹಜವಾಗಿ ಅವರು ಗುಡಿಗಳಿಗೆ ಗುಂಡಾರಗಳಿಗೆ ಮಠಗಳಿಗೆ ನಡ್ಕೊಳ್ಳೋಂಥ ಪ್ರವೃತ್ತಿಗಳು ಹೆಚ್ಚಾಗ್ತವೆ. ಇಲ್ಲಪ್ಪ ನಮ್ಮ ದೈವದಿಂದ ಒಳ್ಳೇದಾಗ್ಯದ, ನಾವು ಏನೋ ಮಾಡೋಣ ಮಟ್ಟಿಗೆ ಈ ರೀತಿ ಮಾಡೋಣ ಆ ರೀತಿ ಮಾಡೋಣ ಮನಸ್ಸಿಗೆ ಬಂದುಬಿಡ್ತಾವೆ. ಅದು ಬೆಳೆದಕ್ಕೆ ನಾವು ಕೊಡ್ತಾ ಇಲ್ಲಲ್ಲ. ಮೀಸಲಾತಿ ಒಂದಲ್ಲ ಪರಿಹಾರ. ಹೌದು, ಮೀಸಲಾತಿ ಮೇನ ಮಾಡ್ಕೊಂಡಿವಿ ನಾವು. ಆದರೆ ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಬ್ಬರು ಉದ್ಯೋಗ ಹೋಗುವಂಥದ್ದು ಒಕ್ಕತ್ತು ನಂಬ್ಕೊಂಡು ಹೋಗುವಂಥ ಪಂಚಮಸಾಲಿ ಜನರಿಗೆ ಅವರು ಬೆಳೆದ ಬೆಳೆಗೆ ಮಾರ್ಕೆಟ್ ಸಿಗುವಂಥದ್ದು, ಅವ್ರು ಬೆಳೆದ ಬೆಳೆನ ಇಡೋದಕ್ಕೆ ಗೋಡೌನ್ಗಳು ಸಿಗುವಂಥದ್ದು ಮುಖ್ಯದಲ್ಲಿ ಅರ್ಥಬದ್ಧ ಆದ್ರೆ. ಅದಕ್ಕೆ ನಮ್ಮಲ್ಲಿ ನಿಮಗೆ ಗೊತ್ತಿರಬೇಕು, ಕಾಮ ಅರ್ಥ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಮಾಡ್ಕೊಂಡಿದ್ದು. ಈ 4 ನೆಲೆಗಟ್ಟಲ್ಲಿ ಹೋಗುವಂಥದ್ದು. ಧರ್ಮ ಹೆಸರು ಮೇಲೆ ಇರ್ತದೆ ಅಂದ್ರೆ ಅರ್ಥ ಮತ್ತು ಈ ಕಾಮದಿಂದ ಸೃಷ್ಟಿ ಆಗ್ತಾ ಇರ್ತದೆ. ಜನ ಇರ್ತಾರೆ, ಬೆಳಿತಾರೆ, ಆ ಬೆಳೆಯೋದ್ರಿಂದ ಮಠ ಉಳಿತಿರ್ತದೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಅದೆಲ್ಲ ಮೋಕ್ಷಕ್ಕೆ ದಾರಪ್ಪ ಅಂತ ನಾವೆಲ್ಲರೂ ಕೂಡ್ಕೊಂಡು ಹೋಗೋದ್ರಿಂದ ಅನ್ನುವಂಥ ಅತ್ಯಂತ ಸ್ಪಷ್ಟವಾದ ಒಂದು ಡೈರೆಕ್ಷನ್ ನಮ್ಗೆ ಕೊಟ್ಟಂಥದ್ದು ನಮ್ಮ ಹಿರಿಯರು. ಈ ನೆಲೆಗಟ್ಟಿನಲ್ಲೇ ನಾವೆಲ್ಲ ಯೋಚನೆ ಮಾಡಬೇಕು. ಮಠವನ್ನು ಈ ರೀತಿಯಾಗಿ ನಮ್ಮನ್ನು ನಾವು ಕಟ್ಕೊಳ್ಳಿಕ್ಕೆ, ಸಮಾಜನ ಕಟ್ಕೊಳ್ಳೋದಕ್ಕೆ. ಅದಕ್ಕೆ ಇವತ್ತು ಮಠಗಳಾದರೂ ಶಿಕ್ಷಣ ಸಂಸ್ಥೆಯನ್ನು ಕಟ್ಕೊಂಡು ಒಳ್ಳೇದು ಕಲಿಸುವಂಥ ಮಾತುಗಳು ಮಾಡ್ತಾ ಇರ್ತಾರೆ. ಅನೇಕ